ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇನ್ನೇನು 2 ದಿನಗಳಲ್ಲಿ ನಡೆಯಬಹುದಾದಂತಹ ಇಲ್ಲಿ 6ನೇ ತರಗತಿಯ ನವೋದಯ ಪ್ರವೇಶ ಪರೀಕ್ಷೆಯ ಸಿದ್ಧತೆಗೋಸ್ಕರ ತಮ್ಮೊಂದಿಗೆ 2017ರಲ್ಲಿ ನಡೆದಂತಹ ನವೋದಯ ಪ್ರವೇಶ ಪರೀಕ್ಷೆಯ ಅಂಕಗಣಿತ ಪ್ರಶ್ನೋತ್ತರಗಳನ್ನು ತಮ್ಮೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ, ಮೊದಲನೇ ಪ್ರಶ್ನೆ ನೋಡೋಣ. ಇಲ್ಲಿ 10ರ ಸ್ಥಾನದಲ್ಲಿ 9ರ ಬೇರೆ ಬೇರೆ ಅಂಕೆಗಳನ್ನು ಬಳಸಿ ರಚಿಸಬಹುದಾದ ಅತಿ ಚಿಕ್ಕ 4 ಅಂಕೆಯ ಸಂಖ್ಯೆ ಯಾವುದು ಅಂತ ಹೇಳಿದರೆ, ಇಲ್ಲಿ 10ರ ಸ್ಥಾನದಲ್ಲಿ 9 ಇರಬೇಕು ಮತ್ತು ಬೇರೆ ಕಡೆ ಬೇರೆ ಬೇರೆ ಅಂಕೆಗಳನ್ನು ಬಳಸಬೇಕು ಅಂತ ಹೇಳಿದ್ದಾರೆ. ಮತ್ತು ಅದರಲ್ಲಿ ಚಿಕ್ಕದು ಅಂತ ಹೇಳಿದ್ದಾರೆ. ನೋಡ್ಬೋದು ಇಲ್ಲಿ ಅತಿ ಚಿಕ್ಕ 4 ಅಂಕೆಯ ಸಂಖ್ಯೆ ನೋಡಿ. ಇಲ್ಲಿ 1290 ಇದೆ, 2190 ಇದೆ, 2091 ಇದೆ, ಇಲ್ಲಿ 1092. 10ರ ಸ್ಥಾನದಲ್ಲಿ 9 ಬಂದಿದೆ. ಅದರ ಚಿಕ್ಕ ಸಂಖ್ಯೆ ಯಾವುದಾಯ್ತು? ಇಲ್ಲಿ ಎ ಆಪ್ಷನ್ ಆಯಿತು, 1092. ಇನ್ನು 14, 36, 66ರ ಮಹತ್ತಮ ಸಾಮಾನ್ಯ ಅಪವರ್ತನ ನೋಡಿ. ಇಲ್ಲಿ 14, 36, 66 ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಅಂದರೆ ಇಲ್ಲಿ 2ರಿಂದ ಭಾಗ ಹೋಗುತ್ತದೆ. ಯಾವ ರೀತಿ ಅಂದರೆ ನೋಡ್ಬೋದು, ಇಲ್ಲಿ ನಿಮಗೆ ಭಾಗಾಕಾರ ವಿಧಾನದ ಮೂಲಕ ತೋರಿಸ್ತೀನಿ. 14, 36, 66 ಇಲ್ಲಿ ನೋಡಿ. 2 × 14, 2 × 6, 2 × 2, 1 ಉಳಿತು, 2 × 16, 2 × 6, 2 × 6. ಈ ಉಳಿದ ಸಂಖ್ಯೆಗಳಿಂದ ಇವು ಭಾಗ ಹೋಗುವುದಿಲ್ಲ ಎಲ್ಲವೂ ಕೂಡ. ಹಾಗಾಗಿ ಇಲ್ಲಿ ಯಾವುದಾಗುತ್ತೆ ಆನ್ಸರ್ ಅಂದರೆ 2 ಆಗುತ್ತದೆ. ಇಲ್ಲಿ ಕೊಟ್ಟಂಥ 4 ಸಂಖ್ಯೆಗಳು ಅಲ್ಲಿ ಕೆಲವೊಂದು ಸಂಖ್ಯೆಗಳು ಕೇವಲ ಒಂದು ಸಂಖ್ಯೆಗೆ ಮಾತ್ರ ಭಾಗ ಹೋಗ್ತವೆ, ಕೆಲವೊಂದು ಸಂಖ್ಯೆಗಳು ಭಾಗ ಹೋಗುವುದಿಲ್ಲ. ಉದಾಹರಣೆಗೆ ಇಲ್ಲಿ ಕೊಟ್ಟಿರುವಂಥ 14 11ರಿಂದ ಭಾಗ ಹೋಗುವುದಿಲ್ಲ, 4ರಿಂದ 14 ಭಾಗ ಹೋಗುವುದಿಲ್ಲ, ಅಥವಾ 6ರಿಂದ 14 ಭಾಗ ಹೋಗುವುದಿಲ್ಲ. ಆದರೆ 2ರಿಂದ ಎಲ್ಲ ಸಂಖ್ಯೆಗಳು, ಈ 3 ಸಂಖ್ಯೆಗಳು ಭಾಗ ಹೋಗುತ್ತವೆ. ಇನ್ನು 24, 36, 42ರ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತ ಕೇಳಿದ್ದಾರೆ. ಹಾಗಾದರೆ ಅದನ್ನು ತಮಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು 24, 36, 42 ಅಂತಿದೆ. ನಾವು ಏನು ಮಾಡೋಣ, ಈ ರೀತಿ ಗೆರೆಯನ್ನು ಹಾಕ್ಕೊಂಡು ಇಲ್ಲಿ 2 ಅಂತ ತೊಗೊಳ್ಳೋಣ. 2 × 1 2, 2 × 4, 2 × 6, 2 × 2, 2 × 16, 2 × 4, 2 × 2. ಈಗ 3 ತಗೋಣ. 3 × 4 = 12, ಇಲ್ಲಿ 3 × 6 = 18, 3 × 7 = 21. ಈಗ 2ರಿಂದ 2 × 2 4, 2 × 3 6, 7ಕ್ಕೆ 7. ಈಗ ಎಲ್ಲ ಸಂಖ್ಯೆಗಳನ್ನು ಬರ್ಕೊಳ್ಳೋಣ. 2 × 1 2, 3 × 3, ಅದೇ ರೀತಿ 7 × 7. ಇವುಗಳೆಲ್ಲವನ್ನು ಗುಣಾಕಾರ ಮಾಡೋಣ. ಈಗ ನೋಡ್ಬೋದು 2 × 3 6, 6 × 2 12, 12 × 24, 24 3 ನೋಡ್ಬೇಕು. ಈಗ 24 3 ಮತ್ತು 7 ಉಳಿದಿದೆ. ಇಲ್ಲಿ 3 × 4 = 12, 1 ಉಳಿತು, 3 × 6 1 7. ಈಗ 72 ಗುಣಾಕಾರ 7 ನೋಡೋಣ. ಹಾಗಾದರೆ 7 2 14, ಇದರಲ್ಲಿ 1 ಉಳಿತದೆ. 7 7 49, 1 50. ಸೊ ಇಲ್ಲಿ ಆನ್ಸರ್ ಎಷ್ಟಾಯಿತು? 504 ಆಯಿತು. ಇಲ್ಲಿ ನೋಡ್ಬೋದು ಆನ್ಸರ್ ಸಿ ಆಪ್ಷನ್ ಆಗುತ್ತದೆ, 504. ಇನ್ನು 101 × 0 × 11 ಎಂಬುದು ಇದಕ್ಕೆ ಸಮಾನ. ನೀವು ಯಾವುದೇ ಸಂಖ್ಯೆಯ ಜೊತೆಗೆ 0 ಬಂದಿದೆ ಅಂದರೆ ಇಲ್ಲಿ ಯಾವುದೇ ಗುಣಾಕಾರ ಮಾಡಿದರೂ ಕೂಡ ಆನ್ಸರ್ 0ನೇ ಬರುತ್ತದೆ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು 9, 5, 0, 2, 4 ಎಂಬ ಅಂಕಿಗಳನ್ನು ಬಳಸಿ ರಚಿಸಬಹುದಾದ ಅತಿ ಚಿಕ್ಕ 5 ಅಂಕೆಯ ಸಮಸಂಖ್ಯೆ ಅಂತ ಕೇಳಿದ್ದಾರೆ. ನೋಡಿ, ಸಮಸಂಖ್ಯೆ ಅಂದಿದಾಗ ಮೊದಲಿಗೆ ನಾವು ಯಾವ್ದು ತೊಗೊಳ್ತೀವಿ? 5 ಅಂಕೆ ಅಂದಾಗ ಇಲ್ಲಿ ಫಸ್ಟ್ಗೆ ನೋಡ್ಬೋದು, ಇಲ್ಲಿ ಚಿಕ್ಕ ಸಂಖ್ಯೆ ಅಂದಾಗ 2 ತೊಗೋಬೇಕು. 0 ಫಸ್ಟ್ ತೊಗೋಬಾರ್ದು. 0 ತೊಗೊಂಡ್ರೆ 4 ಅಂಕೆ ಸಂಖ್ಯೆ ಆಗುತ್ತೆ. ಫಸ್ಟ್ 2, ಆಮೇಲೆ ನೋಡ್ಬೋದು ಇಲ್ಲಿ 0 0 ಆದಮೇಲೆ ಇಲ್ಲಿ ನೋಡ್ತಾ ಹೋಗಿ 5 5 ಆದಮೇಲೆ 9, ಕೊನೆಗೆ 4. ಸಮಸಂಖ್ಯೆಯನ್ನು ಕೇಳಿದ್ದಾರೆ ಅವರು, ಹಾಗಾಗಿ 4 ಇಲ್ಲಿ ಬರ್ತದೆ. ಸೊ 20,594 ಅಂದರೆ ಎ ಆಪ್ಷನ್ ಆಗುತ್ತದೆ. ಕೆಳಗಿನ ಚಿತ್ರ ಸಂಕೇತವು ಒಬ್ಬ ವ್ಯಾಪಾರಿಯು 4 ದಿನಗಳಲ್ಲಿ ಮಾರಾಟ ಮಾಡಿದ ಕಿತ್ತಳೆ ಹಣ್ಣಿನ ಪೆಟ್ಟಿಗೆಗಳ ಸಂಖ್ಯೆಯನ್ನು ತೋರಿಸುತ್ತದೆ. ಸೋಮವಾರ ನೋಡ್ಬೋದು ಇಲ್ಲಿ 4 ಇದಾವೆ, ಮಂಗಳವಾರ 3, 450 ಪೆಟ್ಟಿಗೆಗಳು. ಯಾಕಂದರೆ ಈ ರೀತಿ ಕೊಟ್ಟರೆ ಒಂದು ಪೆಟ್ಟಿಗೆಗೆ 50, ಈ ರೀತಿ ಚಿಹ್ನೆ ಬಂದರೆ 50 ಪೆಟ್ಟಿಗೆ ಅನ್ಕೋಬೇಕು. ಹಾಗಾಗಿ ಇಲ್ಲಿ ಅವ್ರು ಕೊಟ್ಟಿರೋದು ಮಂಗಳವಾರ 3 ಅಂದರೆ 150 ಪೆಟ್ಟಿಗೆ, ಆದಿತ್ಯವಾರ ಇಲ್ಲಿ 6 ಅಂದರೆ 300 ಪೆಟ್ಟಿಗೆ, ಟೋಟಲ್ 450 ಆಯಿತು. ನೆಕ್ಸ್ಟು
ಒಂದು ಸಿಹಿ ತಿಂಡಿಯಲ್ಲಿ 40ರಷ್ಟು ತೂಕದ ಸಕ್ಕರೆ ಇದೆ. ಅಂತಹ 4.8 ಕಿಲೋ ತೂಕವಿರುವ ಸಿಹಿ ತಿಂಡಿಯಲ್ಲಿರುವ ಸಕ್ಕರೆ ತೂಕ ಎಷ್ಟು? ಇಲ್ಲಿ 1.92 ಕಿಲೋ ಬರುತ್ತದೆ. ಇದು ಸಿ ಆಪ್ಷನ್ ಆಗುತ್ತದೆ. ಇನ್ನು 6 ಮಂದಿ ಗಂಡಸರು ಅಥವಾ 10 ಮಂದಿ ಹೆಂಗಸರು ಒಂದು ಕೆಲಸವನ್ನು 12 ದಿವಸಗಳಲ್ಲಿ ಮುಗಿಸಬಲ್ಲರು. ಅದೇ ಕೆಲಸವನ್ನು 3 ಮಂದಿ ಗಂಡಸರು ಅಥವಾ 5 ಮಂದಿ ಹೆಂಗಸರು ಎಷ್ಟು ದಿವಸಗಳಲ್ಲಿ ಮುಗಿಸಬಲ್ಲರು? ಇದು ಭಾಳ ಸಿಂಪಲ್ ಆದಂತಹ ಕ್ವಶನ್ ಆಗುತ್ತದೆ. ತಾವುಗಳಲ್ಲಿ ಇದನ್ನು ಲೆಕ್ಕ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ನೋಡ್ಬೋದು 6 ಮಂದಿ ಗಂಡಸರು ಅಥವಾ 10 ಮಂದಿ ಹೆಂಗಸರು ಅಂತ ಹೇಳಿದ್ದಾರೆ. ಇಲ್ಲಿ 12 ದಿವಸದಲ್ಲಿ ಆ ಕೆಲಸ ಮುಗಿಸ್ತಾರೆ. ಅದೇ ರೀತಿ 3 ಮಂದಿ ಗಂಡಸರು ಮತ್ತು ಅಥವಾ ಇಲ್ಲಿ 5 ಮಂದಿ ಹೆಂಗಸರು ಅಂತ ಹೇಳಿದ್ದಾರೆ. ಇಲ್ಲಿ ಅವರಿಗೆ ಡಬಲ್ ದಿನಗಳು ಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಅವರು ಎಷ್ಟು ದಿನ ಅಂತ ಹೇಳಿದ್ದಾರೆ? 12 ದಿನಗಳಲ್ಲಿ ಅಂತ ಹೇಳಿದ್ದಾರೆ. 6 ಮಂದಿ ಅಥವಾ ಇಲ್ಲಿ 10 ಮಂದಿ ಹೆಂಗಸರು ಒಂದು ಕೆಲಸವನ್ನು. ಇಲ್ಲಿ ಅದೇ ರೀತಿ 3 ಮಂದಿ ಗಂಡಸರು 5 ಮಂದಿ ಹೆಂಗಸರು ಅಂದಾಗ ಅವರು ಡಬಲ್ ದಿನ ಬೇಕಾಗುತ್ತದೆ. ಸೊ ಇಲ್ಲಿ 12 ದಿನಗಳಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು 5.28 ಇಂಟು 0.8 = 4.224 ಆದರೆ 52.8 ಇಂಟು 0.8ರ ಬೆಲೆ ಎಷ್ಟಾಗುತ್ತೆ? ತಮಗೆ ಲೆಕ್ಕ ಮಾಡಿ ತಿಳಿಸ್ತೀನಿ. ನೋಡಿ 8 8 64, ಇಲ್ಲಿ ಕೈಲ 6 ಬರುತ್ತೆ. 8 2 16 6 22, 8 5 40 42 ಪ್ಲಸ್ ಇಲ್ಲೆಲ್ಲವೂ 0 ಬರುತ್ತೆ. ನೋಡಿ 4 2 2 4. ಸೊ ಇಲ್ಲೊಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲೊಂದು ಸಂಖ್ಯೆ ಬಿಟ್ಟು ಪಾಯಿಂಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಎಷ್ಟಾಗುತ್ತೆ ಅಂದರೆ ನೋಡ್ತಾ ಹೋಗಿ ಇಷ್ಟು ಬರುತ್ತದೆ 42.24. ಇಲ್ಲಿ ನೋಡ್ಬೋದು ಆನ್ಸರ್ 42.24 ಎ ಆಪ್ಷನ್ ಆಗುತ್ತದೆ. ಇನ್ನು 60ನೇ ಪ್ರಶ್ನೆ 800ರ 6% ಅಂದರೆ ಎಷ್ಟು ಅಂದಿದ್ದಾರೆ. ಇಲ್ಲಿ ನೋಡ್ಬೋದು ಈ 800 ಅಂತಿದೆಯಲ್ಲ, ಇಲ್ಲಿ ನಾವು ಏನು ಮಾಡ್ಕೊಳ್ಳೋಣ, ಇಲ್ಲಿ ನೋಡ್ಬೋದು 6% ಅಂದರೆ ಇಲ್ಲಿ 100ನೇ 6 ಇಂಟು 800 ಈ ರೀತಿ ಬರುತ್ತೆ. ಇಲ್ಲಿ ಇವೆರಡು 0 ಹೋಗುತ್ತೆ, ಇವೆರಡು 0 ಹೋಗುತ್ತೆ. ಇಲ್ಲಿ 6 8 48% ಆಗುತ್ತದೆ. ಸೊ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು ಒಬ್ಬನು ಒಂದು ಸ್ಕೂಟರನ್ನು 47,000 ರೂಗಳಿಗೆ ಕೊಂಡುಕೊಂಡು 3,000 ರೂಗಳನ್ನು ಅದರ ದುರಸ್ತಿಗಾಗಿ ಖರ್ಚು ಮಾಡಿದನು. ಅವನು ಅದನ್ನು 52,000 ರೂಗಳಿಗೆ ಮಾರಿದನು. ಅವನಿಗೆ ಸಿಕ್ಕ ಲಾಭ ಅಥವಾ ಶೇಕಡ ನಷ್ಟ ಎಷ್ಟು ಅಂದಿದ್ದಾರೆ. ಲಾಭ 4ರಷ್ಟು, ನಷ್ಟ 8ರಷ್ಟು, ನಷ್ಟ 4ರಷ್ಟು, ಲಾಭ 8ರಷ್ಟು. ಹಾಗಾದರೆ ಅದನ್ನು ನೋಡೋಣ. ನೋಡ್ಬೋದು ಇಲ್ಲಿ 47,000ಗೆ ಕೊಂಡ್ಕೊಂಡು 3,000 ರೂಗಳಿಗೆ ಅದನ್ನು ದುರಸ್ತಿಗಾಗಿ ಖರ್ಚು ಮಾಡಿದನು ಅಂದರೆ ಅದು ಒಟ್ಟು ಎಷ್ಟಾಯಿತು? 50,000 ಇಲ್ಲಿ ಅವರು ಕೊಂಡ ಬೆಲೆ ಅಂತ ಅನ್ಕೋಬೇಕು. ಅದನ್ನು ಮಾರಿದ್ದೆಷ್ಟು ಅಂದರೆ ಇಲ್ಲಿ 52,000 ರೂಗಳಿಗೆ. ಸೊ ಇಲ್ಲಿ 52,000ದಲ್ಲಿ ನಾವು ಲಾಭವನ್ನು ಫಸ್ಟ್ ಕಂಡುಹಿಡಿಬೇಕು. ಹಾಗಾಗಿ ಇಲ್ಲಿ ವ್ಯವಕಲನ ಮಾಡೋಣ. 2,000 ರೂಪಾಯಿ ಲಾಭ ಆಯಿತು. ಹಾಗಾದರೆ ಶೇಕಡ ಲಾಭ ಆಗಿದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಲಾಭ ಡಿವೈಡೆಡ್ ಬೈ ಇಲ್ಲಿ ಕೊಂಡ ಬೆಲೆ 50,000 ಇಂಟು 100. ನೋಡ್ಬೋದು ಇವೆರಡು 0 ಹೋಯಿತು, ಇವೆರಡು 0 ಹೋಯಿತು, ಇವೆರಡು 0, ಇವೆರಡು 0. 5 1 5, 5 4 20 ಅಂದರೆ ಅವ್ರಿಗೆ ಶೇಕಡ 4ರಷ್ಟು ಲಾಭ ಆಯಿತು. ಇಲ್ಲಿ ನೋಡ್ಬೋದು ಅವ್ರಿಗೆ ಎಷ್ಟಾಯಿತು ಲಾಭ ಅಂದರೆ ಶೇಕಡ 4ರಷ್ಟು ಆಯಿತು. ಎ ಆಪ್ಷನ್. 62ನೇ ಪ್ರಶ್ನೆ ವರ್ಷಕ್ಕೆ ಶೇಕಡ 10ರ ಸರಳ ಬಡ್ಡಿಯ ದರದಲ್ಲಿ ಎಷ್ಟು ಸಮಯದಲ್ಲಿ ಹಣವು ಅದರಷ್ಟಕ್ಕೆ ದ್ವಿಗುಣವಾಗುತ್ತದೆ ಅಂದರೆ ಇದು ಡೈರೆಕ್ಟಾಗಿ ಹೇಳೋದಾದರೆ 10 ವರ್ಷಗಳು ಬೇಕಾಗುತ್ತದೆ. 32ರ ಅವಿಭಾಜ್ಯ ಅಪವರ್ತನೀಕರಣವು ಅಂತ ಹೇಳಿದ್ದಾರೆ. ಅಂದರೆ 32 ಇಲ್ಲಿ ನೋಡ್ಬೋದು. ನಾನು ನಿಮ್ಗೆ ಭಾಗಾಕಾರ ವಿಧಾನ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ 2 1 2, ಇಲ್ಲಿ 1 ಉಳಿತು, 2 6 12, 2 8 16, 2 4 8, 2 3 6. ಸೊ ಇಲ್ಲಿ 3 1 3 ಈ ರೀತಿ ಬರ್ತದೆ. ಆದರೆ ಇಲ್ಲಿ ತಾವು ಗಮನಿಸಬೇಕಾಗಿದ್ದು ಏನು ಅಂದರೆ ಇಲ್ಲಿ 2 2 4 ಆಗುತ್ತೆ. 2 2 4, 2 1 2 ಆಗುತ್ತದೆ. ಇಲ್ಲಿ ಎಲ್ಲವೂ ಕಡೆನೂ ನೋಡ್ತಾ ಹೋದಾಗ ಇಲ್ಲಿ ನೋಡಿ ಎಲ್ಲವೂ 2 ಬಂದಿದೆ. ಹಾಗಾಗಿ ಆನ್ಸರ್ ಯಾವುದು ಅಂದರೆ ಇಲ್ಲಿ ಎ ಆಗುತ್ತದೆ. ಯಾಕಂದರೆ 2 ಅನ್ನೋದು ಅದೊಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ಹೇಳೋದಾದರೆ ಆನ್ಸರ್ ಎ ಆಗುತ್ತದೆ. ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು 8 ಮತ್ತು 12 ಎಂಬ ಸಂಖ್ಯೆಗಳ ಮೊದಲ 3 ಸಾಮಾನ್ಯ ಗುಣಕ ಅಥವಾ ಅಪವರ್ತ್ಯಗಳು ಆಗಿ ಬಂದಿದ್ದಾರೆ. ಇಲ್ಲಿ ನೋಡ್ಬೋದು 8, ಇಲ್ಲಿ 8ರಿಂದ ನಾವು ನೋಡೋಣ. ಇಲ್ಲಿ 8 1 8, 8 2 16, 8 3 24 ಹೋಗುತ್ತೆ. ಇಲ್ಲಿ 11 1 12, 12 24, 12 3 36, 12 4 48 ಬರುತ್ತೆ. ಇಲ್ಲಿ 12 5 60, 12 6 72 ಬರುತ್ತದೆ.
ಇನ್ನು ಇಲ್ಲಿ ನೋಡ್ಬೋದು 8 9 72 ಬರುತ್ತದೆ. ಆದರೆ ಇಲ್ಲಿ 8 1 8 8 7 16 8 3 24 ಇದೆ ಅಲ್ಲ, ಇದು ಕೇವಲ 8ರಿಂದ ಹೋಗುತ್ತೆ, ಆದರೆ 12ರಿಂದ ಬರೋದಿಲ್ಲ. ಸೊ ಇದು ಆನ್ಸರ್ ಆಗೋದಿಲ್ಲ. ನೆಕ್ಸ್ಟ್ ಇದು ನೋಡ್ಬೋದು 12 1 12 12 24 ಮತ್ತು ಇದು 8ರಿಂದ ಬರೋದಿಲ್ಲ, ಬರೀ 12ರಿಂದ ಬರುತ್ತೆ. ಇದು ಕೂಡ ಅದೇ ರೀತಿಯಾಗಿದೆ. ಹಾಗಾಗಿ ಇದನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ಇನ್ನು 1 2 4 8 16 ಅಂದರೆ ಇಲ್ಲೆಲ್ಲ ಡಬಲ್ ಆಗ್ತಾ ಹೋಗಿದಾವೆ, ಇಲ್ಲ 32 ಆಗುತ್ತದೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಕೆಳಗಿನವುಗಳಲ್ಲಿ ಯಾವುದು 2.4ಕ್ಕೆ ಸಮವಾಗಿಲ್ಲ. ಅಂದರೆ ಇಲ್ಲಿ ಇವೆಲ್ಲವುಗಳು ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು 10 2 20 24 ಆಗುತ್ತೆ. ಡಿ ಆಪ್ಷನ್ ನೋಡ್ಬೋದು. ಇಲ್ಲಿ 10ನೇ 24 ಆಯಿತು. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು ಅಂದರೆ ಇಲ್ಲಿ ನೋಡ್ರಿ 5 2 10, ಇಲ್ಲಿ 12 12ನೇ 5 ಆಯಿತು. ಇದನ್ನು ನೋಡ್ರಿ ಇಲ್ಲಿ 5 2 10 2 ಉಳಿತು, ಇಲ್ಲಿ 5 4 20 ಆಯಿತು. ಇಲ್ಲಿ ನೋಡಿ 10 1 10 10 2 20 14 40. ಇದು ನೋಡ್ತಾ ಹೋದಾಗ ಇದು ಕೂಡ ಇಲ್ಲಿ 2.4 ಬರುತ್ತದೆ. ಸೇಮ್ ಇದು ಕೂಡ ಅದೇ ರೀತಿ ಇದೆ. ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು 2.4ಕ್ಕೆ ಸಮವಾಗಿಲ್ಲ ಅಂದಿದ್ದಾರೆ. ಇಲ್ಲಿ ನೋಡಿ 5 2 10, ಇದನ್ನು ನಾವು ವಿಷಮ ಭಿನ್ನರಾಶಿ ಪರಿವರ್ತನೆ ಮಾಡೋಣ. 5 2 10 2 12 ಆಯಿತು. ಇಲ್ಲಿ 5ನೇ 12, ಇಲ್ಲಿ 5ನೇ 12 ಇದೆ. ಇದು ಕೂಡ 5ನೇ 12 ಬರುತ್ತದೆ. ಸೊ ನೋಡ್ಬೋದು 5ನೇ 12. ಇದು ನೋಡಿ 10 2 20 24 ಬಂತು. ಸೊ ಇಲ್ಲಿ 10ನೇ 24 ಬಂತು. ಹಾಗಾಗಿ ಇಲ್ಲಿ ಡಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 67ನೇ ಪ್ರಶ್ನೆ. ಇಲ್ಲಿ ನೋಡ್ಬೋದು 6.666 ಮತ್ತು 6.66 ಮತ್ತು 6.06 ಮೊತ್ತ ಎಷ್ಟು ಅಂದಿದ್ದಾರೆ, ಅದನ್ನು ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಇದು ಸಂಕಲನ ಮಾಡುವಾಗ ನಾವು ಎಲ್ಲವೂ ಸಮ ತಗೊಳ್ಳೋಣ. ಇಲ್ಲೊಂದು 0 ಕೊಟ್ಬಿಡೋಣ. ಈಗ ನೋಡಿ ಇಲ್ಲಿ 6 6 3 18, ಇಲ್ಲಿ 6 6 12 1 13, 18 1 19. ಸೊ ಓಕೆ, ಇಲ್ಲಿ ಪಾಯಿಂಟನ್ನು ಕೊಡೋಣ. 19.386 ಆಗುತ್ತದೆ. ಇಲ್ಲಿ ನೋಡ್ಬೋದು 19.386 ಆಗುತ್ತದೆ. ಇನ್ನು 68ನೇ ಪ್ರಶ್ನೆ. ಒಂದು ಹಾಲಿನ ಅಳತೆಯು 24 ಮೀಟರ್ 20 ಮೀಟರ್ ಆಗಿದೆ. ಹಾಲ್ ಒಂದು ರೂಮ್ ಅನ್ಕೋಬೇಕು. ಆ ಹಾಲಿನ ನೆಲಕ್ಕೆ ಹಾಸಲು ಅಗತ್ಯವಿರುವ 0.4 ಮತ್ತು 0.3 ಅಳತೆ ಟೈಲ್ಸ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅದು ನೋಡೋಣ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ. ಒಂದು ಹಾಲಿನ ಅಳತೆಯು 24 ಮೀಟರ್ 20 ಮೀಟರ್ ಆಗಿದೆ. ಆ ಹಾಲಿನ ನೆಲಕ್ಕೆ ಹಾಸಲು ಅಗತ್ಯವಿರುವ 0.4 ಮೀಟರ್ ಇಂಟು 0.3 ಮೀಟರ್ ಅಳತೆ ಟೈಲ್ಸ್ಗಳ ಸಂಖ್ಯೆ. ಇಲ್ಲಿ ಒಂದು ಹಾಲ್ ಇದೆ ಅಂದಾಗ ಆ ಹಾಲ್ಗೆ ನಾವು ಹಾಕಬೇಕಾದಂತಹ ಒಂದು ಟೈಲ್ಸ್ಗಳ ಸಂಖ್ಯೆಯನ್ನು ಕೇಳಿದ್ದಾರೆ. 24 ಇಂಟು 20 ಅಂತ ಹೇಳಿದ್ದಾರೆ. ಹಾಗಾದರೆ ಅದು ಆನ್ಸರ್ ಎಷ್ಟಾಗುತ್ತೆ ಅಂದರೆ ಅದು ಇಲ್ಲಿ 4000 ಟೈಲ್ಸ್ಗಳು ಬೇಕಾಗುತ್ತದೆ. ಕೆಳಗೆ ನೀಡಿದ ಚಿತ್ರದಲ್ಲಿ ಕಾರ್ಪೆಟ್ಟಿನ ಪರಿಧಿ ಸುತ್ತಳತೆ ಎಷ್ಟು? ಇಲ್ಲಿ ನೋಡ್ಬೋದು ಇದು ಸುತ್ತಳತೆ ಅಂದ್ರೇನು ಪರಿಧಿ ಅಂದ್ರೂ ಎರಡು ಒಂದೇ ಆಗುತ್ತೆ. ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ನೋಡ್ಬೋದು ಇಲ್ಲಿಂದ ಇಲ್ಲಿ 3, ಇಲ್ಲಿ 2 ನೋಡ್ಬೋದು. ಇದರಷ್ಟು ಅಳತೆ ಇಲ್ಲಿ ಕೂಡ ಇದೆ. ನೋಡ್ತಾ ಹೋಗೋಣ. 3 + 2. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ? ಇಲ್ಲಿ ನೋಡ್ಬೋದು ಇಲ್ಲಿ 5 ಇದೆ ಅಂದಾಗ ಇಲ್ಲಿಗೆ 2 ಆಗುತ್ತೆ. ಸೊ ಇಲ್ಲಿ 2, ಇಲ್ಲಿಂದ 1 ನೋಡ್ಬೋದು, ಮತ್ತು ಇಲ್ಲಿಂದ ಇಲ್ಲಿಗೆ 5, ಇಲ್ಲಿಂದ ಇಲ್ಲಿಗೆ ನೋಡ್ಬೋದು 1 ಪ್ಲಸ್ ಮೇಲ್ಗಡೆ 3 3 2 5 2 7 7 1 8 8 5 13 13 1 14 14 2 16. ಸೊ ಇಲ್ಲಿ 16 ಮೀಟರ್ ಆಗುತ್ತದೆ. ಒಂದು ರೈಲು ಗಾಡಿಯು ಬೆಳಗ್ಗೆ 5:45ಕ್ಕೆ ಹೊರಟು ನಂತರದ ನಿಲ್ದಾಣವನ್ನು ಬೆಳಗ್ಗೆ 9:20ಕ್ಕೆ ತಲುಪುತ್ತದೆ. ನಂತರದ ನಿಲ್ದಾಣವನ್ನು ತಲುಪಲು ಆ ರೈಲು ಗಾಡಿ ತೆಗೆದುಕೊಂಡ ಸಮಯವೆಷ್ಟು? ಆಪ್ಷನ್ಸ್ಗಳು 3 ಗಂಟೆ 35 ನಿಮಿಷ, 3 ಗಂಟೆ 15 ಮಿನಿಟು, 3 ಗಂಟೆ 25 ನಿಮಿಷ, 4 ಗಂಟೆ 35 ನಿಮಿಷ. ನೋಡ್ರಿ 5:45ಕ್ಕೆ ಹೋಗುತ್ತೆ ಅದು ನೋಡ್ಬೋದು. 6:45ಕ್ಕೆ 1 ಗಂಟೆ ಆಯಿತು. 7:45ಕ್ಕೆ 2 ಗಂಟೆ, 8:45ಕ್ಕೆ 3 ಗಂಟೆ ಆಯಿತು. ಇನ್ನು ನೆಕ್ಸ್ಟು ನೋಡ್ಬೋದು ಇನ್ನು 15 ನಿಮಿಷಕ್ಕೆ 9 ಗಂಟೆ ಆಯಿತು. ಮತ್ತು ಮೇಲುಗಡೆ ನೋಡ್ರಿ 30 ನಿಮಿಷ. ಅಂದರೆ ಇಲ್ಲಿ ನೋಡಿದಾಗ ನೀವು ಹೇಳ್ಬೋದು ಇಲ್ಲಿ 3 ಗಂಟೆ, ಇದು 30, ಇದು ಒಂದು 15. ಹಾಗಾದರೆ ಇಲ್ಲಿ ನೋಡ್ಬೋದು ಎಷ್ಟಾಗುತ್ತೆ ಅಂದರೆ ಒಟ್ಟು 5:45ರಿಂದ 6:45ಕ್ಕೆ 1 ಗಂಟೆ, 7:45ಕ್ಕೆ 2 ಗಂಟೆ, 8:45ಕ್ಕೆ 3 ಗಂಟೆ ಆಯಿತು. ಸೊ ಇಲ್ಲಿ ನೆಕ್ಸ್ಟು ಇಲ್ಲಿ 9 ಗಂಟೆಗೆ 15 ನಿಮಿಷ ಆಯಿತು. ಇದಕ್ಕಿನ್ನೂ 20 ನಿಮಿಷ ಕೂಡಿಸ್ಬೇಕು.
ಆಗ ಎಷ್ಟಾಗುತ್ತೆ ಅದು 9:20 ಆಗುತ್ತದೆ. ಅಂದರೆ ಇಲ್ಲಿ 3 ಗಂಟೆ ಇದೊಂದು 35 3:35 3 ಗಂಟೆ 35 ನಿಮಿಷ ಆಗುತ್ತದೆ. ಸೊ ಇಲ್ಲಿ 3 ಗಂಟೆ 35 ನಿಮಿಷ ಈ ಆಪ್ಷನ್ ಆಗುತ್ತದೆ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಒಂದು ಬಕೆಟ್ನಲ್ಲಿ 20 ಲೀಟರ್ಗಳಷ್ಟು ನೀರು ಹಿಡಿಯಬಲ್ಲದು. ಅದರಲ್ಲಿ 3 ಭಾಗ ತುಂಬಿದೆ. ಆ ಬಕೆಟ್ ಪೂರ್ತಿಯಾಗಿ ತುಂಬಿಸಲು ಎಷ್ಟು ಲೀಟರ್ ನೀರಿನ ಅಗತ್ಯವಿದೆ? ಇಲ್ಲಿ ನೋಡ್ಬೋದು, ನಿಮ್ಗೆ ತಿಳಿಸೋದಾದರೆ ಇಲ್ಲಿ ಫಸ್ಟಿಗೆ ನಾವು 3 ಕಂಡುಹಿಡ್ಕೊಳ್ಳೋಣ. ಫಸ್ಟು ಇಲ್ಲಿ ನೋಡ್ಬೋದು, ಇದಕ್ಕೆ 20ರಿಂದ 5 1 5 5 4 20. ಸೊ 3 4 12 ಆಯಿತು. ಈಗ ಎಷ್ಟಿದೆ ಅಂತದ್ರಲ್ಲಿ 12 ಲೀಟರ್ ಇದೆ. ಇನ್ನೂ ಎಷ್ಟು ಕಡಿಮೆ ಬಿತ್ತು? 20 ಲೀಟರ್ ಹಿಡಿತದಂದರೆ ಇನ್ನೂ 8 ಕಡಿಮೆ ಬಿತ್ತು. ಸೊ ಇಲ್ಲಿ ಆನ್ಸರ್ ಸಿ ಆಪ್ಷನ್ ಆಗುತ್ತದೆ, 8 ಲೀಟರ್. ಇಲ್ಲಿ ಒಬ್ಬ ಅಂಗಡಿಯವನು ಪ್ರತಿ ಬಾಲ್ ಪೆನ್ನಿಗೆ 12 ರೂರಂತೆ ಅಥವಾ 5ರ ಒಂದು ಪ್ಯಾಕೆಟ್ಗೆ 50ರಂತೆ ಮಾರುತ್ತಾನೆ. 23 ಬಾಲ್ ಪೆನ್ನುಗಳನ್ನು ಕೊಂಡುಕೊಳ್ಳಲು ಕನಿಷ್ಠ ಎಷ್ಟು ಹಣ ಬೇಕಾಗುತ್ತದೆ? 236 ರೂಪಾಯಿ, 276 ರೂಪಾಯಿ, 250 ರೂಪಾಯಿ, 230 ರೂಪಾಯಿ. ಇಲ್ಲಿ ನೋಡ್ಬೋದು, ಒಟ್ಟಾರೆಯಾಗಿ ಅಂಗಡಿಯವನು ಏನು ಮಾಡ್ತಾನೆ, ಇಲ್ಲಿ 12 ರೂಪಾಯಿಗೆ ಒಂದು ಮಾರ್ತಾನೆ ಅಥವಾ 5 ಪೆನ್ನಿನ ಒಂದು ಬಾಕ್ಸಿಗೆ 50 ರೂಪಾಯಿ ತೊಗೊಳ್ತಾನೆ. ಹಾಗಾದ್ರೆ ಮೊದಲಿಗೆ ನಾವು 5 ಪೆನ್ನಿನ ಒಂದು ಬಾಕ್ಸಿಗೆ ಒಟ್ಟು 5 ಪೆನ್ ಇರ್ತಾವೆ ನೋಡ್ಬೋದು. ಇಲ್ಲಿ 5 ಇಂಟು ಇಲ್ಲಿ 50 ರೂಪಾಯಿ ಎಷ್ಟಾಗುತ್ತೆ? ಹಾಗಾದರೆ ಇಲ್ಲಿ 23 ಬಾಲ್ ಪೆನ್ಗಳನ್ನು ಕೊಂಡ್ಕೊಳ್ಳೋಕ್ಕೆ ಮೊದಲನೇದಾಗಿ ನೋಡೋಣ. 5ರ ಒಂದು ಪ್ಯಾಕೆಟ್ಗೆ 50 ರೂಪಾಯಿ ಅಂದಿದ್ದಾರೆ. ಮೊದಲಿಗೆ 4 ಪ್ಯಾಕೆಟ್ಗೆ ಎಷ್ಟಾಯಿತು? 200 ರೂಪಾಯಿ ಆಯಿತು. ಇನ್ನು ನೆಕ್ಸ್ಟ್ ಬೇಕಾಗಿರೋದು ಎಷ್ಟು? 4 ಪ್ಯಾಕೆಟ್ ಅಂದರೆ ಅಲ್ಲಿ ಬರುವ ಪೆನ್ನುಗಳು 20 ಪೆನ್ ಬರ್ತಾವೆ. ಇನ್ನು ಉಳಿದ 3 ಪೆನ್ ನೋಡಿದರೆ ಇಲ್ಲಿ ನೋಡ್ಬೋದು, 3 ಪೆನ್ನುಗಳ ಬೆಲೆ ಎಷ್ಟಾಗುತ್ತೆ? ಇಲ್ಲಿ 12 3 36. ಸೊ 200ಕ್ಕೆ 36 ಕೂಡಿಸಿದಾಗ 236 ಬರುತ್ತದೆ. ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಒಂದು ಪರೀಕ್ಷೆಯಲ್ಲಿ ರಮೇಶನು ಗುರುದಾಸ್ಗಿಂತ 15 ಹೆಚ್ಚು ಅಂಕಗಳನ್ನು ಪಡೆದನು. ಲೀಲಾ ಗುರುದಾಸ್ಗಿಂತ 7 ಕಡಿಮೆ ಅಂಕಗಳನ್ನು ಪಡೆದಳು. ಅವರ ಅಂಕಗಳ ಒಟ್ಟು ಮೊತ್ತ 83 ಆದರೆ ಗುರುದಾಸ್ ಪಡೆದ ಅಂಕಗಳು ಎಷ್ಟು? ನೋಡೋಣ. ಈಗ ಇಲ್ಲಿ ಮೊದಲನೇದಾಗಿ ರಮೇಶನ ಅಂಕಗಳು ಬರ್ಕೊಳ್ಳೋಣ. ರಮೇಶನ ಅಂಕಗಳು ಎಷ್ಟಾಗಿದ್ದಾವು ಅಂದರೆ ಇಲ್ಲಿ ನೋಡೋಣ. ಇಲ್ಲಿ ರಮೇಶನು ಗುರುದಾಸ್ಗಿಂತ 15 ಹೆಚ್ಚು ಅಂಕ ಪಡೆದಿದ್ದಾನೆ ಅಂದರೆ ಇಲ್ಲಿ ನೋಡ್ತಾ ಹೋಗಿ x + 15 ಆಯಿತು. ಇನ್ನು ನೆಕ್ಸ್ಟು ಹಾಗಾದರೆ ಇಲ್ಲಿ ರಮೇಶ 15 x + 15 ಆದರೆ ಇಲ್ಲಿ ಗುರುದಾಸ್ ಎಷ್ಟಾಯ್ತು ಅಂದರೆ x ಆಯಿತು. ಇನ್ನು ನೆಕ್ಸ್ಟು ಲೀಲಾ ನೋಡ್ರಿ, ಲೀಲಾ ಏನು ಅಂದರೆ ಇಲ್ಲಿ ಅವರು ಒಟ್ಟು ಅಂಕಗಳ ಒಟ್ಟು ಮೊತ್ತಕ್ಕಿಂತ ಮೊದಲು ಲೀಲಾ ಗುರುದಾಸ್ಗಿಂತ 7 ಕಡಿಮೆ ಮೈನಸ್ ಆಗುತ್ತದೆ. ಅಂದರೆ ಇಲ್ಲಿ ರಮೇಶ ಇವನು ಗುರುದಾಸ್ಗಿಂತ 15 ಹೆಚ್ಚಿಗೆ ಅಂಕ ಅಂದಾಗ ಇಲ್ಲಿ ಗುರುದಾಸನ ಅಂಕಗಳು x ಅಂತ ಅಂದ್ಕೊಂಡ್ರೆ ರಮೇಶನ ಅಂಕಗಳು x + 15 ಆಯಿತು. ಲೀಲಾ ಗುರುದಾಸ್ಗಿಂತ 7 ಕಡಿಮೆ ಅಂಕ ಪಡೆದಿದ್ದಾಳೆ ಅಂದರೆ x - 7 ಆಯಿತು. ಇವರ ಒಟ್ಟು ಮೊತ್ತ 83 ಆಯಿತು. ಹಾಗಾದರೆ ನೋಡೋಣ ಅದನ್ನು. ಇಲ್ಲಿ ನೋಡ್ಬೋದು, x + 15 + x + x - 7 = 83 ಆಯಿತು. ಈಗ ಎಲ್ಲ ಎಕ್ಸ್ಗಳನ್ನು ಕೂಡಿಸೋಣ. ಇಲ್ಲಿ 3x ಆಗುತ್ತೆ, + 15 - 7 = 83. ಸೊ ಈಗ ನಾವೇನು ಮಾಡೋಣ, 3x + 15ರಲ್ಲಿ 7 ಹೋದರೆ 8 = 83. ದೇರ್ಫೋರ್ ಈಗ ನೋಡ್ಬೋದು, 3xಕ್ಕೆ 3x = 83. ಈ +8 ಈ ಕಡೆ ತೊಗೊಂಬರೋಣ. ಈಗ ನೋಡಿ, 3x = 83ರಲ್ಲಿ 8 ಹೋದರೆ ಎಷ್ಟಾಯಿತು? ಹಾಗಾದರೆ ಇಲ್ಲಿ 75 ಆಯಿತು. ಈಗ ನೋಡಿ, 3x = 75 ಆದರೆ 1x = 75. ಈ 3 ಕೆಳಗೆ ಬರುತ್ತೆ. 3 1 3, 3 2 6, 1 ಉಳಿತು, 3 5 15. ಸೊ ಇಲ್ಲಿ ಆನ್ಸರ್ ಎಷ್ಟು ಬಂತು? 25 ಬಂದಿತು. ಅಂದರೆ ಇಲ್ಲಿ ಒಟ್ಟು ಪ್ರಶ್ನೆಗಳು ನೋಡಿದಾಗ ಗುರುದಾಸ್ ಪಡೆದ ಅಂಕಗಳು 25 ಆಗುತ್ತದೆ. ಇಲ್ಲಿ ನೋಡಿ, ರಮೇಶ್ ಇಲ್ಲಿ ಪರೀಕ್ಷೆಯಲ್ಲಿ ಗುರುದಾಸ್ ಪಡೆದ ಅಂಕಗಳು 25 ಆಗುತ್ತದೆ. ಒಂದು ಶಾಲೆಯ ವಿದ್ಯಾರ್ಥಿಗಳು ಬಳಸಿದ ಸಾರಿಗೆ ವಿಧಾನವನ್ನು ತೋರಿಸುವ ಬಾರ್ ನಕ್ಷೆಯನ್ನು ಓದಿ ಕೆಳಗೆ ನೀಡಿದ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಶಾಲಾ ಬಸ್ಸು, ಕಾರು, ಸೈಕಲ್, ಕಾಲ್ನಡಿಗೆ, ಸಾರಿಗೆ ವಿಧಾನ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಯಾವ ವಿಧಾನ ಮೂಲಕ ಶಾಲೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಶಾಲಾ ವಿದ್ಯಾರ್ಥಿಗಳು ಬಳಸಿದ ಅತಿ ಕಡಿಮೆ ಸಂಖ್ಯೆ ಸಾರಿಗೆ ವಿಧಾನ. ಭಾಳ ಕಡಿಮೆ ಯಾವ್ದು ಬಳಸಿದ್ದಾರೆ ಅಂತ ನೋಡ್ತಾ ಹೋಗಿ ಇಲ್ಲಿ ಚಿಕ್ಕದಿದೆ ನೋಡಿ, 200 ಅಂತ. ಇದು 200 ಯಾವುದು ಅಂದರೆ ಕಾರು. ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಕಾರು ಆಗುತ್ತದೆ. ನೆಕ್ಸ್ಟು ಕಿಶೋರನಿಗೆ 205 ರೂಪಾಯಿ 50 ಪೈಸೆಗಳಿಗೆ
ಔಷಧವು 180.5 ರೂಗಳಿಗೆ ಒಂದು ಟಾರ್ಚ್ ಸಿಕ್ಕವು. ಅವನು ಒಂದು 500 ರು ನೋಟನ್ನು ಅದರ ಬಿಲ್ಲಿಗಾಗಿ ಕೊಟ್ಟನು. ಅವನಿಗೆ ಹಿಂದೆ ಸಿಕ್ಕ ಹಣ ಎಷ್ಟು? ಇಲ್ಲಿ ನೋಡ್ರಿ, ಮೊದಲಿಗೆ ಅವನು ಕೊಟ್ಟಿದ್ದು ಎಷ್ಟು ಅಂದರೆ 205 ರೂಪಾಯಿ 50 ಪೈಸೆ. ಅದ್ರ ಜೊತೆಗೆ ಇಲ್ಲಿ ಔಷಧವು ಸೇರಿದಂತೆ ಇಲ್ಲಿ 180 ರೂಪಾಯಿ 50 ಪೈಸೆ. ಇಲ್ಲಿ ನೋಡಿದಾಗ 0, 10, 5, 1, 6, 8ಕ್ಕೆ 8 ನೋಡಿ 386 ಆಯಿತು. ಇಲ್ಲಿ 500 ರೂಪಾಯಿನ ಕೊಟ್ಟರೆ ಅವನಿಗೆ ಎಷ್ಟು ಉಳಿತದೆ? ಇಲ್ಲಿ 386 ರೂಪಾಯಿ ನೋಡ್ಬೋದು. ಹಾಗಾದರೆ ಇಲ್ಲಿ ಎಷ್ಟಾಗುತ್ತೆ ಆನ್ಸರ್? ಇಲ್ಲಿ ಮೈನಸ್ ಮಾಡಿ 0, 0, ಇಲ್ಲಿ 4, ಇಲ್ಲಿ 1, ಇಲ್ಲಿ 114 ರೂಪಾಯಿ ಆಗುತ್ತದೆ. ಸೊ ಹಾಗಾದರೆ ಆನ್ಸರ್ ಯಾವುದಾಯಿತು? ಇಲ್ಲಿ ಬಿ ಆಪ್ಷನ್ ಆಯಿತು.